ಇದು ಇಲ್ಲೈತ್ಲ ಮಟನ್, ಇದು ಮಟನ್, ಇದು ಗೊತ್ತಲ್ಲ ಕೈಮಾ ಉಂಡಿ. ಮಧ್ಯಾಹ್ನ ಮಕ್ಕೊಂಡೆ ಅಂದ್ರೆ ಒಂದು ಮಕ್ಳು ಸೀದಾ ರಾತ್ರಿನ ಎದ್ದೇಳೋದು. ಸೊ ಮಸ್ತ್ ಊಟ ಐತಿ ಇವತ್ತು. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೇಸಿ ಸೊ ಅದನ್ನು ಉಂಡೆ ಕಟ್ಬೇಕೀಗ. ಸಾಂಬಾರು ಒಳಗೆ ಹಾಕಿಬಿಡ್ಬೇಕು. ಇವು ಹಾಕಿದ್ರಪ್ಪ ಅಂತಂದ್ರೆ ಮಸ್ತ್ ಟೇಸ್ಟ್ ಬರುತ್ತಂತ. ಖಾರ ಸ್ವಲ್ಪ ಹಾಕ್ಬಿ, 2 ಬೋಟಿ ಹಾಕಿ, ಅದು ರುಚಿ ಬರ್ತೈತೆ. ಮಸ್ತ್ ಮಾಡ್ಯಾರ. ಇದು ಏನೋ ಅಂತಾರಲ್ಲ ತಮಿಳ್ನಾಡ್ದಾಗ ಅವ್ರು ಅಂತಾರಲ್ಲ ಬೇರೆ ಲೆವೆಲ್. ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂತ ಹೇಳ್ತಾ. ಸೊ ಇವತ್ತಿನ ಬ್ಲಾಗ್ ಒಳಗಡೆ ನಾನು ಮಾಡತ್ತೀನಿ. ಸೊ ನಾನಲ್ರಿ, ನಮ್ಮ ಅವ್ರು ಮಾಡ್ಕೊಡಕ್ಕೆ ಕುಂತಾರ. ಸೊ ಏನಪ್ಪ ಅಂತಂದ್ರೆ ಅದು ಕೈಮಾ ಉಂಡಿ. ಸೊ ಸ್ಪೆಷಲ್ ಅದ ನೋಡೋಣ ಹೆಂಗೆ ಕೈಮಾ ಉಂಡಿ ಮಾಡ್ತಾರೆ ಆ್ಯಂಡ್ ಹೆಂಗೆ ಯಾವ ಥರ ರುಚಿ ಬಂದಿರ್ತೈತಿ ಆ್ಯಂಡ್ ಎಲ್ಲನೂ ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಸೊ ಅದಕ್ಕೆ ಬೇಕಾಗಿರುವಂಥ ಐಟಮ್ಗಳು ಎಲ್ಲ ಹೆಂಗೆ ಮಾಡ್ತಾರೆ, ಅಡುಗೆನ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಬಿಡ್ತೀನಿ ಇವತ್ತು. ಸೊ ನೋಡೋಣ ಅಡುಗೆಗೆ ಏನೇನು ಬೇಕು ಏನೇನು ಬ್ಯಾಡ ಅನ್ನೋದೆಲ್ಲ ತೋರಿಸ್ಕೇಸಿ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಫುಡ್ ರಿವ್ಯೂ ಮಾಡ್ತೀನಿ ಅಂತ ಹೇಳೀನಿ. ಸೊ ಇನ್ನು ಮುಂದೆ ಎಲ್ಲದು ಮಾಡ್ತೀನಿ ಅಂತ. ಇಲ್ಲಿ ನೋಡ್ರಿ, ಈಗ ಸದ್ಯಕ್ಕೆ ಕೈಮಾ ಉಂಡಿ ಮಾಡ್ಬೇಕಂದ್ರೆ ಮೊದಲು ಕೈಮಾ ಬೇಕಾ. ಸೊ ಕೈಮಾನ ತೊಗೊಂಬಂದಾರ ನಮ್ಮ ಮನ್ಯಾಗ. ನೋಡ್ರಿ, ಇದು 1/2 kg ಕೈಮಾ ಇದೆ. ಇದನ್ನು ಮಿಕ್ಸರ್ಗೆ ಇಟ್ಕೋಬೇಕಂತ. ಫಸ್ಟ್ ಮಿಕ್ಸರ್ಗೆ ಹಾಕೋ, ಮಿಕ್ಸರ್ಗೆ ಹಾಕ್ಬೇಕಾದ್ರೆ ಇದೇನ ಮೆಣಸು ನೋಡ್ರಿ, ಫಸ್ಟ್ ಮೆಣಸು ಕಾಳು ಮಿಕ್ಸರ್ಗೆ ಹಾಕ್ಕೋಬೇಕು. ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ದನ್ನ ಸ್ವಲ್ಪ ಅರ್ಶಿನ ಅಂತ ಹಾಕ್ಬೇಕು ಅದಕ್ಕೆ ಅಂತ ಇಂತ ಅರ್ಧ ಚಮಚ ಅರ್ಶಿನ ಹಾಕ್ಬೇಕಂತ. ಮತ್ತು ಚಿಟಿಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರ್ನಾಗ ಹಾಕ್ತೈತೆ. 1 ಚಮಚ ಖಾರ ಇದಕ್ಕೆ ಹಾಕ್ತಿ. 2 ಚಮಚ ಖಾರ ಅದು ನೀವು ಖಾರ ಭಾಳ ಉಣ್ಣಾಗಿದ್ರೆ 3 ಚಮಚ ಹಾಕಿರಿ. ಸಾಂಬಾರ್ನಾಗ ಹಾಕ್ತೀವಲ್ಲ 1 ಚಿಟಿಕೆ ಗರಂ ಮಸಾಲೆ. ಮಸಾಲೆ ನಮ್ಮ ಭಾಷೆದಾಗ ಮಸಾಲ ಗಿಸಲಿಲ್ಲ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮತ್ತೆ ಗ್ರೈಂಡರ್ ಹಾಕ್ಬೇಕನ ಈಗ. ನೋಡ್ರಿ, ಇದೆಲ್ಲ ಸ್ವಲ್ಪ ಮಿಕ್ಸ್ ಆದ್ಗಳೇನೆ ಅಂದ್ರೆ ಈಗ ಹಾಕಿದ್ದೆಲ್ಲ ಪದಾರ್ಥಗಳೆಲ್ಲ ಮಿಕ್ಸ್ ಆದ್ಗಳೇನೆ. ಸೊ ಅದನ್ನು ನೆಕ್ಸ್ಟ್ ಈಗೇನು ಮಾಡ್ಬೇಕಪ್ಪ ಅಂತಂದ್ರೆ ಉಂಡೆ ಕಟ್ಬೇಕಂತ. ಸ್ವಲ್ಪ ಎಣ್ಣೆ ಹಚ್ಕೇಸಿ ಸೊ ಅದನ್ನು ಉಂಡೆ ಕಟ್ಬೇಕೀಗ. ಸೊ ಸಣ್ಣದಾಗಿ ಸ್ವಲ್ಪ ಭಾಳ ಚಿಕ್ಕ ಉಂಡೆ, ಸಣ್ಣ ಉಂಡೆ ಕಟ್ಬೇಕಂತೀಗ. ಕೈಗೆ ಎಣ್ಣೆ ಹಚ್ಕೊಂಡಿರ್ತಾರೆ. ಇಷ್ಟ ಸಾಕ? ದೊಡ್ಡ ಆಗ್ತಾವೆ. ಇದು ಉಂಡೆ ಆಗಿಲ್ಲ, ಇದು ರೌಂಡ್ ಮಾಡ. ಇದು ಕರೆಕ್ಟ್ ಉಂಡೆ ಆಯ್ತು ನೋಡಿ. ಹಿಂಗೆ ಥರ ಅಷ್ಟು ಉಂಡೆ ಮಾಡ್ಬೇಕಾ? ಸೊ ಹಿಂಗೆ ಥರ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡಿಂದ ಉಂಡೆ ಕಟ್ಬೇಕು. ಉಂಡೆ ಕಟ್ಟಿ ಒಳ್ಳೆ ಅದನ್ನು ಎಣ್ಣೆಗೆ ಹಾಕಿ ಕರಿಬೇಕಂತ. ಸೊ ಎಣ್ಣೆಗೆ ಕರಿಯೋಂಥ ಪ್ರೊಸೆಸ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಮಾಡೋದು ಸಿಂಪಲ್ ಐತಿ, ಆದ್ರೆ ಸ್ವಲ್ಪ ತಿಳ್ಕೊಬೇಕಷ್ಟೆ. ತಿಳ್ಕೊಂಡ್ರಪ್ಪ ಅಂದ್ರೆ ಎಲ್ಲ ಬರ್ತಾವೆ. ಸೊ ನಾನು ಈಗ ಕಲಿಯಾಕ ಕುಂತೀನಿ, ಒಂದೊಂದು ಎಲ್ಲ ಕಲಿಬೇಕು. ಸೊ ಇನ್ನು ಮುಂದೆ ಕಲಿತೀನಿ. ನೋಡ್ರಿ, ಉಂಡೆ ಎಲ್ಲ ಮಸ್ತ್ ಮಾಡಾಕುಂತಾರ. ಉಂಡೆ ತಿಂದಿನ ಮ್ಯಾಗೆ ನಮ್ದು ಏನು ಗೊತ್ತಾ, ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ತಿನ್ನೋದಷ್ಟೇ ಇಂಪಾರ್ಟೆಂಟ್. ಹೆಂಗೆ ಬರ್ತಾ, ಹೆಂಗೆ ತಿರ್ಬೇಕು, ಹೆಂಗೆ ರಿವ್ಯೂ ಕೊಡ್ಬೇಕು ಅನ್ನೋದಷ್ಟೇ ಕೇಳ್ರಿ ನಮ್ಗೆ. ಮಸ್ತ್ ಹೇಳ್ತೀವಿ ನಾವು ಅದ್ರದ್ದು. ಸೊ ಈಗ ಉಂಡೆ ಕಟ್ಟಾಕ ಕುಂತಾರ, ಕಟ್ಕೇಸಿ ಸೊ ನೆಕ್ಸ್ಟ್ ಎಣ್ಣೆಗೆ ಕರಿತಾರೆ. ಸೊ ಆ ಎಣ್ಣೆಗೆ ಕರಿಯೋಂಥ ಪ್ರೊಸೆಸ್ ತೋರಿಸ್ತಾರೆ. ಹಿಂಗೆ ಥರ ಎಲ್ಲ ಉಂಡೆ ಇಟ್ಕೊಂಡು ಮುಂದೆ ಕಡಾಯಿ ಇಟ್ಕೊಂಡು ಕಡಾಯಿ ಒಳಗೆ ಎಣ್ಣೆ ಹಾಕಿ ಸೊ ವೇಟ್ ಮಾಡ್ತಾ ಇರ್ಬೇಕು. ಎಣ್ಣೆ ಕುದಿಬೇಕಲ್ರಿ, ಅದ್ರ ಸಂಬಂಧ ಕಾಯ್ಬೇಕು. ಸೊ ಈಗ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕಂತ, ಇದಕ್ಕೆ ಭಾಳ ಹಾಕ್ಕೋಬಾರ್ದಂತ. ಯಾಕಂದ್ರೆ ಭಾಳ ಹಾಕ್ಕೊಂಡ್ರಪ್ಪ ಅಂತಂದ್ರೆ ಮತ್ತೆ ಒಳ್ಳೆ ಅದು ಎಣ್ಣೆ ಭಾಳ ಹಿಡಿತದೆ. ಅದ್ರ ಸಲುವಾಗಿ ಸ್ವಲ್ಪ ಹಾಕ್ಕೋಬೇಕು. ಸ್ಲೋ ಉರಿ ಹೊತ್ನಾಗ ಎಣ್ಣೆ ಕರ್ದು ಬಿಡ್ಬೇಕು. ಎಣ್ಣೆಗೆ ಹಾಕಿ ಸೊ ನೋಡ್ಬೋದು ನೀವು ಇಲ್ಲಿ. ಕೈ ಇಟ್ಟು ನೋಡ್ಬೇಕನ್ನ ಹಂಗೆ ನೋಡ್ರಿ. ಹಿಂಗೆ ಥರ ಎಣ್ಣೆ ಕರಿಬೇಕಿದೆ. ಉಂಡೆ ಹೊಡಿಬಾರ್ದು ಇವು ಉಂಡೆ ಹೊಡಿಲಾರ್ದಂಗೆ ಸ್ವಲ್ಪ ಕಾಸು ಹಾಕ್ಬೇಕು ಒಟ್ಟು. ನೋಡ್ರಿ, ಎಲ್ಲ ಕಲರ ಬಿಡ್ತಲ್ಲ, ಅದ ಕಲರ್ ಹಾಕಿಲ್ಲ ನಾವು. ಐತನ ಸರಿ. ಈ ಎಣ್ಣೆ ಒಳಗೆ ಮಸ್ತ್ ಕುದಿಯಾಕ ಕುಂತ. ಇವು ಹೊಡಿದವನು ಉಂಡೆವು ಹೊಡಿತಾವ. ಸೊ ಹಿಂಗೆ ಥರ ಇವಿಷ್ಟು ಉಂಡಿನ ಎಣ್ಣೆಗೆ ಕರ್ದು ಕರಿಬೇಕು. ಸೊ ಇದೇ ಥರ ಕರೆದ್ರಪ್ಪ ಅಂತಂದ್ರೆ ಚಲೋ ಬರ್ತಾವೆ.
ಮುಗಿತಾ ಏನಿವ ಇದಕ್ಕೆ ಮತ್ತೇನ್ರ ಎಣ್ಣೆ ಹಾಕ್ಬೇಕನ ಮತ್ತು ಅವನ್ ಕರ್ಕೋಬೇಕು. ಸೊ ಇದೇ ಥರ ವಸ್ತು ಅವು ಅಲ್ಲದವಲ್ಲ ಸೈಡಿಗೆ ಅವೆಲ್ಲ ಉಂಡಿನೂ ಅವು ಎಣ್ಣೆ ಹಾಕಿ ಕರಿಬೇಕು ನೋಡ್ರಿ ಈಗ ಎಣ್ಣೆ ಎಷ್ಟು ಬಿಟ್ಟಿರ್ತೈತೆ. ಸೊ ಇದನ್ನು ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಾಂಬಾರು ರೆಡಿ ಮಾಡೋಂತಿರ್ತಾರಲ್ಲ, ಸೊ ಆ ಸಾಂಬಾರು ಒಳಗೆ ಹಾಕಿಬಿಡ್ಬೇಕು. ಇವು ಹಾಕಿದ್ರಪ್ಪ ಅಂತಂದ್ರೆ ಮಸ್ತ್ ಟೇಸ್ಟ್ ಬರುತ್ತಂತ. ಸೊ ಈಗ ತಿಂದು ನೋಡಿದೆ ನಾನು, ಬಟ್ ಟೇಸ್ಟ್ ಮಸ್ತ್ ಐತಿ. ಆದ್ರೆ ಸಾಂಬಾರ್ನಾಗ ಹಾಕಿದ್ರಪ್ಪ ಅಂತಂದ್ರೆ ಇನ್ನೂ ಟೇಸ್ಟ್ ಬರ್ತಂತ. ನೋಡೋಣ ಟೇಸ್ಟ್ ಯಾವ ರೀತಿ ಬರ್ತಂತಂದ್ರೆ. ಆ್ಯಂಡ್ ಇದನ್ನ ಎದ್ರಾಗ ತಿನ್ಬೇಕಪ್ಪ ಅಂದ್ರೆ ಚಪಾತಿ ಒಳಗೆ, ರೊಟ್ಟಿ ಒಳಗೆ, ಇಂಥದ್ರೊಳಗೆ ತಿಂದ್ರೆ ಇನ್ನೂ ಮಜಾ ಬರ್ತೈತಿ. ಸೊ ನಮ್ಮ ಉತ್ತರ ಕರ್ನಾಟಕದಾಗ ಇದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದನ್ನು ಮಾಡಾಕೊಂಡು ಮಸ್ತ್ ಅಂದ್ರೆ ಸಿಂಪಲ್ ಅದಾವು ಮಾಡೋವೆಲ್ಲ ಪ್ರೊಸೆಸ್, ಬಟ್ ತಿನ್ನಾಕ ಇನ್ನೂ ಮಸ್ತ್ ಅನ್ಸುತ್ತೆ. ಟೇಸ್ಟ್ ಭಾಳ ಐತಿ, ನಿಮಗೆ ತೋರಿಸ್ತೀನಿ ತಡ್ರಿ. ಸೊ ಈಗ ಇಲ್ಲೆಲ್ಲ ಇವು ಕರ್ಕೊಂಡಿದ್ದಾವೆ, ಇದಕ್ಕೆ ಬೇಕಾದಂಥ ಟಮಾಟಿ ಗಿಮಾಟಿ ಎಲ್ಲ ತೊಗೊಂಡಿವಿ. ಸೊ ಈಗ ನೆಕ್ಸ್ಟ್ ಏನೈತಿ, ಈ ಒಂದು ಸಾಂಬಾರು ಮಾಡ್ಕೋಬೇಕಲ್ಲ ಗ್ರೇವಿ. ಸೊ ಆ ಗ್ರೇವಿನ ಮಾಡುವಂಥ ಟೈಮ್ ನೋಡ್ರಲ್ಲಿ. ಸೊ ಅದಕ್ಕೆ ಟಮಾಟಿ ಹಾಕ್ಬೇಕು. ಟಮಾಟಿ ಹಾಕಿ ಆಮೇಲೆ ಅವೆಲ್ಲ ಸ್ವಲ್ಪ ಬೇಯ್ಬೇಕು. ಅದ್ರೊಳಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಯಾಕಂದ್ರೆ ಗ್ರೇವಿ ಒಳಗೆ ಸ್ವಲ್ಪ ಅರಿಶಿನ ಪುಡಿ ಇದ್ರೆ ಚಲೋ. ಸ್ವಲ್ಪ ಖಾರ ಸ್ವಲ್ಪ ಹಾಕಿ 1.5 ಚಮಚ, ಅಗಳ 2 ಚಮಚ, 4 ಚಮಚ, 3 ಚಮಚ. ಸೊ ನೋಡ್ರಿ ಗ್ರೇವಿ ಸ್ವಲ್ಪ ಕಲರ್ ಬಿಡ್ತದೆ, ಆದರೂ ಕೆಂಪು ಕಲರ್ ಆತ. ಮುಂಚೆನೇನು ಹುಳಿ ಹಾಕ್ಬೇಕು ಅದಕ್ಕೆ. ಈಗ ಇದಕ್ಕೆ ಗರಂ ಮಸಾಲ ಅದೆಲ್ಲ ಹಾಕಿ ಸ್ವಲ್ಪ ಕುದಿಯಾಕ ಬಿಡ್ಬೇಕಲ್ಲ. ಸ್ವಲ್ಪ ಕೊಬ್ಬರಿ ಹಾಕಿ ಅದು ಸ್ವಲ್ಪ ಕುದಿಯಾಕಂತ ಬಿಟ್ಬಿಡ್ಬೇಕು. ಬೋಟಿ ಹಾಕಿ ಅದು ರುಚಿ ಬರ್ತೈತೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿ ಎಲ್ಲ ಹಾಕಿ ಮುಚ್ಚಿಟ್ಬಿಡು. ನೋಡ್ರಿ ಈಗ ಸಾಂಬಾರು ಕುದಿಯಾಕ ಕುಂತೈತಿ. ಸೊ ಕುದಿಯೋಂಥ ಸಾಂಬಾರ್ದೊಳಗೆ ನಾವು ಇದನ್ನ ಮಾಡ್ಕೊಂಡ ಎಣ್ಣೆ ಒಳಗೆ ಕರ್ಕೊಂಡಂಥದ್ದು ಇಲ್ಲಿ ಹಾಕ್ಬೇಕು ನೋಡ್ರಿ. ಈಗ ಕಕ್ಕತ್ತಾರ ನೋಡ್ರಿ. ಸೊ ಇದು ಗ್ರೇವಿ ಇದೆ. ಇವು ಇದು ಏನದಾವಲ್ಲ ಕೈಮಾ ಉಂಡಿನ ಗ್ರೇವಿ ಒಳಗೆ ಹಾಕ್ಬೇಕು. ಸೊ ಹಾಕಿದ್ರಪ್ಪ ಅಂತಂದ್ರೆ ಟೇಸ್ಟ್ ಕೊಡುತ್ತೆ. ಸೊ ಈ ಥರ ಹಾಕಿ ಸೌಕಾಸ ಅದು ಹೊಡಿಲಾರ್ದಂಗೆ ಸ್ವಲ್ಪ ತಿರುಗಬೇಕು. ಗಟ್ಟಿಯಾಗಿರ್ತಾವ್ರಿ ಅವು. ಸೊ ಅದ್ರ ಸ್ವಲ್ಪ ತಿರುಗಬೇಕು. ಸೊ ಇದು ಸ್ವಲ್ಪ ಕುದಿಬೇಕು. ಕುದಿರಪ್ಪ ಅಂತಂದ್ರೆ ಒಳ್ಳೆ ನಮಗೆ ತಿನ್ನೋಕ ಮಸ್ತ್ ರುಚಿ ಬರ್ತದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಮ್ಯಾಗ ರುಚಿ ಬೇಕಲ್ಲ. ಸೊ ರುಚಿ ಸಲುವಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ನೋಡ್ರಲ್ಲಿ. ಕೊತ್ತಂಬರಿ ಹಾಕಿ ಆ್ಯಂಡ್ ನಾವು ಅದನ್ನು ಊಟ ಮಾಡೋ ಹೊತ್ನಾಗ ಆ್ಯಂಡ್ ಅದು ಪೂರ ಫಿನಿಶ್ ಆಗೈತಿ. ಸೊ ಈಗ ಅದನ್ನು ನೆಕ್ಸ್ಟ್ ಟೇಸ್ಟ್ ಮಾಡೋ ಹೊತ್ನಾಗ ತೋರಿಸ್ತೀನಿ ತಡ್ರಿ ನಿಮ್ಗೆ ಹೆಂಗಾಗೈತೆ ಅನ್ನೋದು. ಸೊ ನೋಡ್ರಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ಮಟನ್ ಕೈಮಾ ಉಂಡೆ, ಅದರ ಜೊತೆಗೆ ಸಾಂಬಾರ್ ಗ್ರೇವಿ ಮತ್ತು ಅದ್ರ ಜೊತೆಗೆ ಬಿಸಿ ರೊಟ್ಟಿ. ಸೊ ಉತ್ತರ ಕರ್ನಾಟಕದ ರೊಟ್ಟಿ ನೋಡ್ರಿ ಹೆಂಗೈತಿ. ಬರ್ರಿ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ ಹೇಳ್ತೀನಿ ಬರ್ರಿ ಈಗ. ಸೊ ನೋಡ್ರಿ ಇವತ್ತಿನ ಸ್ಪೆಷಲ್ ಮಟನ್ ಕೈಮಾ ಉಂಡೆ, ಅದ್ರ ಜೊತೆಗೆ ಬಿಸಿ ರೊಟ್ಟಿ ನೋಡ್ಬೋದು. ಸೊ ಬಿಸಿ ರೊಟ್ಟಿ ಮಸ್ತ್ ಮಾಡ್ಯಾರ. ಆ್ಯಂಡ್ ಅದ್ರ ಜೊತೆಗೆ ಕೈಮಾ ಉಂಡೆ ನೋಡ್ಬೇಕ್ರಿ ಇವತ್ತು. ಸೊ ಫಸ್ಟ್ ಬೇಟ ನೋಡೋಣ ಹೆಂಗೆ ಮಾಡುತ್ತೆ. ಸಕ್ಕತ್ತೈತಿ. ಮಟನ್ ಕೈಮಾ ಉಂಡಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇದ್ರೊಳಗೆ ಏನು ಪರ್ಕಾಗಿಲ್ಲ. ಎಲ್ಲ ಕಲರ್, ಎಲ್ಲ ಮಸಾಲೆ, ಖಾರ, ಉಪ್ಪು, ಅರಿಶಿನ ಎಲ್ಲ ಪರ್ಫೆಕ್ಟ್ ಆಗೈತೆ. ಮಸ್ತ್ ಮಸ್ತ್ ಮಾಡ್ಯಾರ. ಇದೇನ ಅಂತಾರಲ್ಲ ತಮಿಳ್ನಾಡ್ದಾಗ ಅವ್ರು ಅಂತಾರಲ್ಲ ಬೇರೆ ಲೆವೆಲ್. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ. ಎಷ್ಟು ಊಟ ಮಾಡಿದ್ರೇನ ಬಿಟ್ರೇನ. ಸೊ ನಮಗೆ ರೈಸ್ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆ ತುಂಬ್ದಂಗೆ ಅನ್ಸಂಗಿಲ್ಲ. ಸೊ ಅದ್ರ ಸಂಬಂಧ ನೋಡ್ರಿ ಇದು ರೈಸು, ಇದು ಗ್ರೇವಿ. ಈಗ ಇದು ಇಲ್ಲೈತಲ್ಲ ಮಟನ್, ಇದು ಮಟನ್, ಇದು ಗೊತ್ತಲ್ಲ ಕೈಮಾ ಉಂಡೆ. ಸೊ ಇಷ್ಟೆಲ್ಲ ಇವತ್ತು ಉಂಡ್ಬಿಟ್ನಪ್ಪ ಅಂತಂದ್ರೆ
ಮಧ್ಯಾಹ್ನ ಮಕ್ಕೊಂಡೆ ಅಂದ್ರೆ ಒಂದು ಮಕ್ಳು ಸೀದಾ ರಾತ್ರಿನ ಎದ್ದಾಳದು. ಸೊ ಮಸ್ತ್ ಊಟ ಐತಿ ಇವತ್ತು. ಊಟ ಮಾಡ್ಕೇಸಿ ಮತ್ತೆ ಸಿಗುತ್ತೇನ್ರಿ. ಐ ಹೋಪ್ ಗೈಸ್ ಇವತ್ತಿನ ವಿಡಿಯೋ ಮಸ್ತ್ ಆತಂತ ನಾ ಅನ್ಕೊಂಡಿದ್ದೀನಿ. ಸೊ ಮಟನ್ ಊಟ ಮಾಡಿದ್ದೆ ಆ್ಯಂಡ್ ಅದ್ರ ಜೋಡಿ ಕೈಮಾ ಉಂಡಿ ಮಾಡಿದ್ದೆ. ಸೊ ಎಲ್ಲ ಮಸ್ತ್, ಏನು ಹೇಳ್ಬೇಕು ನಾ ಅದ್ರ ಬಗ್ಗೆ, ಅಷ್ಟು ರುಚಿ ಇತ್ತು. ಸೊ ಮಸ್ತ್ ಅಂದ್ರೆ ಮಸ್ತ್ 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 ಕೆಂಡಿ ಕಡಲ ಮಸ್ತ್ ಇತ್ತು ಅಡುಗೆ. ಸೊ ಊಟ ಮಾಡಿದ್ದೀನಿ ಫುಲ್. ಇನ್ನೇನಿಲ್ಲ, ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಟೇಕ್ ಕೇರ್, ಟಾಟಾ ಬಾಯ್ ಅಂತ ಹೇಳ್ತಾ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.